ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈರಿ. ಸೊ ಇವತ್ತಿನ ವಿಡಿಯೋಲಿ ನನ್ನ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ನ ಬ್ಯಾಚುಲರೇಟ್ ಪಾರ್ಟಿ ಪೋಸ್ಟ್ ಮಾಡ್ತಿದ್ದೀನಿ. ಐ ನೋ ಇಟ್ಸ್ ಲೇಟ್, ಬಟ್ ಇಟ್ಸ್ ನೆವರ್ ಲೇಟ್ ಟು ಪೋಸ್ಟ್ ಹಿಯರ್ ಯೂಟ್ಯೂಬಲ್ಲಿ ನೋಡೋಕ್ಕೆ, ಬಿಕಾಸ್ ಇದು ಮುಂದೆ ಒಂದಿನ ನಾವು ತೆಗೆದು ನೋಡಿದ್ರೆ ಒಂದು ಒಳ್ಳೆ ಮೆಮೊರೀಸ್ ಆಗಿರುತ್ತೆ. ಸೊ ಎಸ್, ಇವಾಗ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಶೂಟ್ ಮಾಡೋಣ ಅಂತ ರೆಡಿ ಆಗ್ತಿದ್ದೆ. ಬಟ್ ಏನು ಮಾಡೋದು, ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿರೋದ್ರಿಂದ ಸುಮ್ಮನೆ ವಿಡಿಯೋ ಎಲ್ಲ ಬೇಡ ಅಂತೇಳಿ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಸೊ ನನ್ನ ಫ್ರೆಂಡ್ಸ್ ಬಂದು ನನ್ನ ಪಿಕ್ ಮಾಡಬೇಕಿತ್ತು, ಅಲ್ಲಿವರೆಗೂ ಸ್ವಲ್ಪ ಟೈಮ್ ಇತ್ತು, ಅದಕ್ಕೆ ವಿಡಿಯೋ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೆ. ಸೊ ಆ್ಯಸ್ ಯೂಶುವಲ್ ಬ್ಯಾಚುಲರ್ ಪಾರ್ಟಿಗೆ ಎಲ್ಲರಿಗೂ ಕಲರ್ ಕೋಡ್ ಇತ್ತು. ಇಟ್ ವಾಸ್ ಬ್ಲ್ಯಾಕ್ ಆ್ಯಂಡ್ ಬ್ರೈಡ್ ಆ್ಯಂಡ್ ಗ್ರೂಮ್ ಬಂದು ರೆಡ್ ಆ್ಯಂಡ್ ವೈಟಲ್ಲಿದ್ದರು ಆ್ಯಂಡ್ ಬೋತ್ ವರ್ ಲುಕ್ಕಿಂಗ್ ಅಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಸೊ ಮುಂದೆ ವಿಡಿಯೋಲಿ ನೀವು ನೋಡ್ತೀರಾ. ಸೊ ನಾನಿಲ್ಲಿ ಕ್ವಿಕ್ಕಾಗಿ ರೆಡಿ ಆಗ್ತಿದ್ದೀನಿ. ಆ್ಯಂಡ್ ಈ ಔಟ್ಫಿಟ್ನ ನಾನು ತೊಗೊಂಡಿದ್ದು ಮಿಂತ್ರಾ ಅಲ್ಲಿ. ಲಾಸ್ಟ್ ಮೂಮೆಂಟಲ್ಲಿ ಆರ್ಡ್ರ್ ಮಾಡಿದೆ. ನಾನು ಹೆಂಗೋ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದು ಫಿಟ್ಟಿಂಗಲ್ಲಿ ಹೆಂಗೋ ಇತ್ತು. ಬಟ್ ಇಟ್ಸ್ ಓಕೆ, ಹೆಂಗೋ ಮ್ಯಾನೇಜ್ ಮಾಡಿದ್ದಾಯಿತು. ಸೊ ಎಲ್ಲ ರೆಡಿ ಆದಮೇಲೆ ನನ್ನ ಫ್ರೆಂಡ್ಸ್ ಬರೋವರೆಗೂ ವೆಯ್ಟ್ ಮಾಡಬೇಕಿತ್ತಲ್ಲ, ಸೊ ಅದಕ್ಕೆ ಒಂದೊಂದು ಪುಟ್ಟದು ಸುಮ್ಮನೆ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊತಿದ್ದೆ. ಆ್ಯಂಡ್ ಈ ಬ್ಯಾಚುಲರ್ ಪಾರ್ಟಿ ಬ್ರೈಡ್ ಟು ಬಿ ಗ್ರೂಮ್ ಟು ಬಿ ಎಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಅಂತ ಮುಂದಿನ ವೀಡಿಯೋಲ್ಲಿ ಹೇಳ್ತೀವಿ. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಈ ವೈಟ್ ಕಲರ್ ಸ್ಯಾಲಸ್ ತೊಗೊಂಡಿದ್ದೆ, ಬಟ್ ಹೀಲ್ಸ್ ತುಂಬ ಹೈಟ್ ಇತ್ತು. ನನಗೆ ನಾನೇ ಫಸ್ಟ್ ಹೈಟ್ ಇದ್ದೀನಿ, ಇನ್ನೂ ಹೈಟ್ ಆಗಿಬಿಟ್ರೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಆಲ್ಟರ್ನೇಟ್ ಪೇರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ತೊಗೊಂಡು ಹೋದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಬಂದು ಪಿಕ್ ಮಾಡಿದ್ಮೇಲೆ ನಾವು ಬಂದಿರೋದು ದಿಸ್ ಸೋಡಾ ಫ್ಯಾಕ್ಟ್ರಿಗೆ. ಎಸ್, ಬ್ಯಾಚುಲರ್ ಸೆಲೆಬ್ರೇಟ್ ಆಗಿದ್ದು ಈ ಲೊಕೇಶನಲ್ಲಿ. ಹಾಯ್, ನೋಡಿ ನಮ್ಮ ಗ್ರೂಮ್ ಕಡೆಯವ್ರು ಎಷ್ಟು ಬೇಗ ಬಂದಿದ್ದಾರಲ್ಲ. ದಿಸ್ ಈಸ್ ಮೈ ಫಸ್ಟ್ ವಿಸಿಟ್ ಟು ಸೋಡಾ ಫ್ಯಾಕ್ಟ್ರಿ. ತುಂಬ ದೊಡ್ಡದಾಗಿದೆ, ಲಾನ್ ಏರಿಯಾ ಥರ. ಆ್ಯಂಡ್ ಇಂಡೋರ್ ಸೀಟಿಂಗ್, ಔಟ್ಡೋರ್ ಸೀಟಿಂಗ್, ಅಪ್ಸ್ಟೇರ್ಸ್ ಸೀಟಿಂಗ್ ಆಗಿರ್ಬೋದು, ಇಲ್ಲಾಂದರೆ ಪ್ರೈವೇಟಾಗಿ ಒಂದು 10-20 ಜನ ಕುತ್ಕೊಂಡು ಊಟ ಮಾಡೋ ಥರ ಒಂದು ಸಪ್ರೇಟ್ ಸೈಡ್, ಆ ಥರ ತುಂಬ ಚೆನ್ನಾಗಿದೆ. ಸೊ ನಾವು ಈ ಕಡೆ ನೋಡಿ ಒಂದು 15 ಜನ ಕುತ್ಕೊಂಡು ಆರಾಮಾಗಿ ಊಟ ಮಾಡೋ ಸೈಡು ಅದೊಂಥರ ಪ್ರೈವೇಟ್ ಆಗಿತ್ತು. ಸೊ ಅದು ಫುಲ್ಲು ಕಂಪ್ಲೀಟ್ ಆ ಫ್ಲೋರ್ ಬುಕ್ ಮಾಡ್ಕೊಂಡಿದ್ದು. ಡೆಕೋರೇಷನ್ ಅವ್ರಿಗೆ ಎಲ್ಲಿ ಇದು ಮಾಡಿದ್ರೆ ಅವರೇ ಕೂಡ ಡೆಕೋರ್ ಮಾಡಿ ಕೊಡ್ತಾರೆ. ಆ್ಯಂಡ್ ಇಟ್ ವಾಸ್ ಒಂದು ಬ್ರೈಡ್ ಟು ಬಿಗೆ ಗ್ರೂಮ್ ಟು ಬಿಗೆ ಎರಡು ಸೇರಿ ಒಂದು ಬೆಟರ್ ಟುಗೆದರ್ ಅನ್ನೋ ಥರ ಒಂದು ಕ್ಯೂಟ್ ಡೆಕೋರ್ ಮಾಡಿಕೊಟ್ಟಿದ್ರು. ಸೊ ಇದೆಲ್ಲ ಆದಮೇಲೆ ಫೋಟೋಶೂಟ್ ಆಬ್ವಿಯಸ್ಲಿ ನಮ್ದು ಇದ್ದೇ ಇರುತ್ತಲ್ವಾ. ನಾವು ಬೇಗ ಬಂದ್ರ, ನೀವು ಬೇಗ ಬಂದ್ರ? ನಾವು ಬಿಕಾಸ್ ನಾವು ಎಲ್ಲಿದ್ವಿ ಹೇಳಿ? ಅಲ್ಲಿದ್ವಿ. ನಾವು ಬಂದಾಗ ನೀವು ಯಾರು ಅಲ್ಲಿ ಇರಲಿಲ್ಲ. ಸೊ ಇಲ್ಲಿ ನನಗೆ ಕಂಪ್ಲೀಟ್ ಔಟ್ಫಿಟ್ ತೋರಿಸ್ತಿದ್ದೀನಿ. ಆ್ಯಂಡ್ ದಿಸ್ ವಾಸ್ ಬುಕ್ಡ್ ಇನ್ ಮಿಂತ್ರಾ. ಈ ಔಟ್ಫಿಟ್ ಮಿಂತ್ರಲ್ಲಿ ಬುಕ್ ಮಾಡಿದ್ದು. ವಾಚ್ ಆ್ಯಸ್ ಯೂಶುವಲ್ ನಾನು ಎಲ್ಲ ಕಡೆ ಇದನ್ನೇ ಹಾಕ್ಕೊತೀನಿ. ಅದು ಬಿಟ್ಟರೆ ಬ್ಯಾಗ್ ಬಂದು ನನ್ನ ತಂಗಿ ಗೋವಾಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ಲು. ಸೊ ಇವಾಗ ಅದನ್ನು ಯೂಸ್ ಮಾಡ್ತಿದ್ದೀನಿ. Back side, no problem. Not so back side, only front side. So please welcome a groom and bride, Manasa and Rakshit. ತುಂಬ ಮುದ್ದಾಗಿದ್ದಾರಲ್ಲ, ಜಾಸ್ತಿ ದೃಷ್ಟಿ ಹಾಕಕ್ಕೆ ಹೋಗ್ಬೇಡಿ. ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಹೋಗ್ರೆ ಇಬ್ರು ಸಾಕಾಗಿದೆ. ಡಿಂಕು ಕೊಡಲಿ, ಕೊಡ ಇಲ್ಲಿ. ಏನಿನ್ ತೆಗಿಯೋ ಒಂದು. ಎಲ್ಲ ಅವ್ರು ಮಾಡ್ತಾರೆ.
ಇವಾಗ ಊಟಕ್ಕೆಲ್ಲ ಕೆಳಗಡೆ ಬಂದಿದ್ದೀವಿ ಆ್ಯಂಡ್ ಇದು ಒಂದು ಲೈನ್ ತುಂಬ ಉದ್ದಕ್ಕೆ ಎಲ್ಲ ಟೇಬಲ್ಸ್ಗಳನ್ನ ಜೋಡಿಸಿ ಒಂದು 20-25 ಜನ ಕುತ್ಕೊಳ್ಳೋ ಥರ ಸಿಟ್ಟಿಂಗ್ ವ್ಯವಸ್ಥೆ ಮಾಡಿದ್ರು. ಸೊ ದಟ್ ನಾವೆಲ್ಲ ಒಂದೇ ಕಡೆ ಕುತ್ಕೊಂಡು ಊಟ ಮಾಡೋ ಥರ. ಆ್ಯಂಡ್ ಇವಾಗೆಲ್ಲ ಕೇಕ್ನೆಲ್ಲ ಕಟ್ ಮಾಡಿ ನಾವು ತಿನ್ಕೊಂಡು ಊಟ ಎಲ್ಲ ಮಾಡಿದ ವೀಡಿಯೋಸ್ ನನ್ನ ಹತ್ರ ಇಲ್ಲ. ಅಂದರೆ ಊಟ ಮಾಡೋಕ್ಕೆ ಒಂದ್ಸಲಿ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ವೀಡಿಯೋಸ್ ಮಾಡೋದೇ ಮರ್ತೋಗ್ಬಿಟ್ಟೆ ಇನ್ನು ಸಾಯಂಕಾಲವರೆಗೂ. ಬಿಕಾಸ್ ಟೈಮ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಆಲ್ರೆಡಿ ಊಟ ಮಾಡಿ ಮುಗಿಸೋಷ್ಟ್ರಲ್ಲಿ ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟಿತ್ತು. ಮತ್ತು ಸಾಯಂಕಾಲ ಇನ್ನೊಂದು ರೌಂಡ್ ಫೋಟೋಶೂಟು ಮತ್ತು ಒಂದು 2-3-4 ಗೇಮ್ಸ್ ಆಡಿಸಿದ್ವಿ ಬ್ರೈಡ್ ಆ್ಯಂಡ್ ಗ್ರೂಮ್ಗೆ. ಗೇಮ್ಸ್ ಎಲ್ಲ ಆಡಿಸ್ಕೊಂಡು ಎಲ್ಲ ಎಂಜಾಯ್ ಮಾಡೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಟ್ಟಿತ್ತು. ಸೊ ಅಟ್ ಲಾಸ್ಟ್ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಗ್ರೂಮ್ ಇಲ್ಲಿ ಗ್ರೂಮು. ಹಾಯ್ ಗ್ರೂಮ್, ಫುಲ್ ಖುಷಿಯಾಗಿದೆಯಾ? ಮುಖದಲ್ಲಿ ಮಂದಹಾಸ. ಬಾಯ್ ಎಲ್ಲ ಬಾಯ್ ಮಾಡಿ ಬಾಯ್ ಮಾಡಿ ಬಾಯ್ ಮಾಡಿ. ಕೇಶು ಬಾಯ್ ಮಾಡೋ. ಬಾಯ್ ಬಾಯ್ ಬಾಯ್. ಅಷ್ಟೇ ಮುಗೀತು. ಲಾಸ್ಟ್ ಬಾಯ್ ಬಾಯ್ ಸೋಡಾ ಫ್ಯಾಕ್ಟ್ರಿ.